रामाय रामभद्राय रामचंद्राय वेदसे रघुनाथाय नाथाय सीताय पदे नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। कृष्णायादवेन्द्राय ज्ञानमुद्राय योगिनीनाथाय रुक्मिणेशाय नमो वेदान्तवेदिने। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। व्यासाय भवनाशाय श्रीशाय गुणराशे हृद्याय शुद्धविद्याय मध्वाय च नमो नमः। ಶ್ರೀಗುರುಭ್ಯೋ ನಮಃ ಹರಿ ಓಂ. ಜರಾಸಂಧ 23 ಅಕ್ಷೋಹಿಣಿ ಸೈನ್ಯವನ್ನು ಹಿಡ್ಕೊಂಬಂದಿದ್ದಾನೆ. ತನ್ನ ಗುರ್ತ ಇರುವಂಥ ಎಲ್ಲ ರಾಜರುಗಳು, ಆ ರಾಜರುಗಳ ಸೈನ್ಯ ಎಲ್ಲ ಒಟ್ಟು ಮಾಡಿ ಅಂಥ ಬೃಹತ್ತಾದ ಸೈನ್ಯ ಹಿಡ್ಕೊಂಡು ಕೃಷ್ಣನನ್ನು ಸೋಲಿಸೇ ಬಿಡ್ತೇನೆ, ಕೃಷ್ಣನನ್ನು ಕೊಂದೇ ವಾಪಸ್ ಹೋಗೋದಂತ ಮಥುರೆಗೆ ಏರಿ ಬಂದಿದ್ದಾನೆ. ಅಂತ ಕ್ರಮ ಪ್ರಕಾರ ದೂತನನ್ನು ಕಳಿಸಿದ್ದಾನೆ ಕೃಷ್ಣ ಪರಮಾತ್ಮನ ಹತ್ರ. ಹೋಗಿ ಕೃಷ್ಣನಿಗೆ ಅಪಹಾಸಕರವಾಗಿ ಈ ರೀತಿ ಹೇಳಿಕೊಂಡು ಬನ್ನಿ ಅಂತ ಹೇಳ್ಕೊಂಡು ವಿಂದ ಅನುವಿಂದ ಅಂತ ಇಬ್ಬರನ್ನು ಕಳಿಸಿದ್ದಾರೆ. ಈ ವಿಂದ ಅನುವಿಂದ ಅವರಂತ ನಿಜವಾಗಿ ಆದರೆ ಕೃಷ್ಣನ ತಂದೆಯ ತಂಗಿಯ ಮಕ್ಕಳು. ಯಾರು? ರಾಜರಾಜೇಶ್ವರಿ. ಯಾರು ಅವಳ ಹೆಸರು? ರಾಜಾದೇಶ್ವರಿ. ಸೊ ಅವಳ ಮಕ್ಕಳು ಅಂತೇಳಿದ್ರೆ, ಆದರೆ ಅವ್ರದ್ದು ಯಾವುದು ಸೋದರತ್ತೆ ರಾಜಾದಿದೇವಿಯ ಮಕ್ಕಳು. ಆದರೆ ಅವ್ರದ್ದು ನಿಷ್ಠೆ ಕೃಷ್ಣನ ಮೇಲಲ್ಲ, ಅವ್ರದ್ದು ನಿಷ್ಠೆ ಇರುವಂಥದ್ದು ಆ ದುಷ್ಟನಾದ ಜರಾಸಂಧನ ಮೇಲೆ. ಅದಕ್ಕೆ ಹೇಳ್ತಾರೆ ಅವರೂ ಕೂಡ, ಆ ವಿಂದ ಅನುವಿಂದರು ಕೂಡ ಅವರೂ ಕೂಡ ಸ್ವರೂಪತಃ ಪರಮ ಪಾಪಿಗಳು ಅಂತ. ಆ ಪಾಪಿಗಳು ಬಂದು ದೂತರಾಗಿ ಏನು ಹೇಳ್ತಾರೆ, ಕೃಷ್ಣನಿಗೆ ತಮಾಷೆ ಮಾಡ್ತಾ ಹೇಳ್ತಾರೆ. ಕೃಷ್ಣ ಅಂತೇಳಿದರೆ ಅವತ್ತು ಈ ಕಂಸ ಮದುವೆ ಮಾಡಿಕೊಟ್ನಲ್ಲ ಹುಡುಗಿಯರನ್ನು, ಯಾರಿಗೆ ಜರಾಸಂಧ ಕಂಸನಿಗೆ ಅಂತೇಳಿದರೆ ಕೃಷ್ಣ ಅಂತ ಒಬ್ಬ ಇದ್ದಾನಂತ ಗೊತ್ತಿಲ್ಲ ಅಂತ ಪೌರುಷಶಾಲಿ. ಯಾಕಂತೇಳಿ ದಲೆ ಕಾಯ್ಕೊಂಡಿದ್ದಾನಲ್ಲ, ಆದ್ದರಿಂದ ಅವನಿಗೆ ಗೊತ್ತೇ ಆಗಲಿಲ್ಲ ಅಂತೇಳಿದರೆ ಈ ರೀತಿ ಅಂತ ತಿಳ್ಕೊಂಡು ಇದ್ದಿದ್ರೆ ಒಂದು ವೇಳೆ ಇನ್ನು ಪೌರುಷ ಗೊತ್ತಾದದ್ದು ಯಾವಾಗ? ಕಂಸನನ್ನು ಕೊಂದ ಮೇಲೆ ಅಯ್ಯೋ ಕೃಷ್ಣ ಅಂದರೆ ಇಷ್ಟೊಂದು ಪೌರುಷಶಾಲಿ ಅಂತ. ಸೊ ಪರಾಕ್ರಮ, ಭಯಂಕರ ಪರಾಕ್ರಮದವನು, ಮಹಾಬಲಿಷ್ಠ ಕೃಷ್ಣ ಅಂತ ಗೊತ್ತಾದದ್ದು. ಒಂದು ವೇಳೆ ಆಗಲೇ ಗೊತ್ತಿದ್ದರೆ ಅಂದರೆ ಕೃಷ್ಣನಿಗೇ ಮದುವೆ ಮಾಡಿಕೊಡೋದಿತ್ತು. ಈಗ ಏನಂತ ಹೇಳಿದರೆ ಏನು ಗೊತ್ತಿಲ್ಲದ ಒಂದು ವೀರ್ಯಹೀನನಾಗಿ ನಾನು ಕಂಸನಿಗೆ ಮದುವೆ ಮಾಡಿಕೊಟ್ಟದ್ದು. ಆ ಕಂಸ ನಿನ್ನಿಂದ, ಕೃಷ್ಣನಿಂದ ಹತನಾಗಿ ಹೋದ ಅಂತೇಳ್ಕೊಂಡು ಶುರು ಮಾಡಿದ್ದಾರೆ. ಆಮೇಲಿಂದ ಹೇಗೆ ಮುಂದುವರಿಸ್ತಾರೆ ಅಂತ ನೋಡುವ ಎಲ್ಲರೇ. ದುರ್ಬಲತಮೋ ಬಲಿನಾಂ ವರಿಷ್ಠಂ ಕೃತ್ವೈವ ದೃಷ್ಟಿ ವಿಷಯಂ ವಿಗತ ಪ್ರತಾಪ ಯಾಸ್ಯೇ ತಪೋವನೋ ಸಹಿತ ಸುತಾಭ್ಯಾಂ ಕ್ಷಿಪ್ರಂ ಮಮಾದ್ಯ ವಿಷಯೋ ಭವ ಚಕ್ಷುಷೋತಃ. 18ನೇ ಶ್ಲೋಕ. ಅವನು ಹೇಳ್ತಾನೆ, ಅತ್ಯಂತ ದುರ್ಬಲನಾದ ಆ ನಾನು ನಿನ್ನನ್ನು ಬಲಿಷ್ಠರ ಮಧ್ಯದಲ್ಲಿ ಶ್ರೇಷ್ಠನನ್ನಾಗಿ ತಿಳಿದೆ, ದೃಗ್ಗೋತ್ರನನ್ನಾಗಿ ಮಾಡಿಯೇ ಹೋಗಲ್ಪಟ್ಟ ಪರಾಕ್ರಮವುಳ್ಳವನಾಗಿ, ಆಮೇಲೆ ಅಸ್ಥಿ ಪ್ರಾಸ್ತಿ ಎನ್ನುವ ಹೆಣ್ಣು ಮಕ್ಕಳಿಂದ ಕೂಡಿದವನಾಗಿ ತಪೋವನ ಎಂದು ಪ್ರಸಿದ್ಧವಾದ ವನಕ್ಕೆ ಹೋಗುವೆನು. ಆದ ಕಾರಣ ಈಗ ಶೀಘ್ರದಲ್ಲಿ ನನ್ನ ದೃಷ್ಟಿಗೆ ಗೋಚರನಾಗು ಅಂತ ಹೇಳ್ತಾನೆ. ಸೋಹಂ ಹಿ ದುರ್ಬಲತಮೋ ಬಲಿನಾಂ ವರಿಷ್ಠಂ ಕೃತ್ವೈವ ದೃಷ್ಟಿ ವಿಷಯಂ ವಿಗತ ಪ್ರತಾಪಃ ಯಾಸ್ಯೇ ತಪೋವನಮಥೋ ಸಹಿತ ಸುತಾಭ್ಯಾಂ ಕ್ಷಿಪ್ರಂ ಮಮಾದ್ಯ ವಿಷಯೋ ಭವ ಚಕ್ಷುಷೋತಃ. ಸೊ ಅಹಂ ಅಂತೇಳಿದರೆ ಈ ದೂತರು ಹೇಳ್ತಾ ಇದ್ದಾರೆ. ದೂತರು ಹೇಳೋದು ಅಂತೇಳಿದರೆ ಅಹಂ ಅಂದರೆ ನಾನು ಅಂತೇಳಿದರೆ, ನಾನು ಅಂತ ಹೇಳುವಾಗ ಅನುವಿಂದ ಅಲ್ಲ ಅವರು, ಅಂದರೆ ಕಂಸ ಯಾವುದು ಜರಾಸಂಧನ ಮಾತನ್ನು ಹೇಳುವಂಥದ್ದು. ಅಹಂ ಅಂದರೆ ಜರಾಸಂಧ, ಸಹ ಅಹಂ ಹಿ ದುರ್ಬಲತಮೋ, ಏನು ನನಗೆ ಶಕ್ತಿ ಇಲ್ಲ. ಎಲ್ಲ ತಮಾಷೆ ಇದು. 23 ಅಕ್ಷೋಹಿಣಿ ಸೈನ್ಯ ಹಿಡ್ಕೊಂಡು ಬಂದಿದ್ದಾನೆ. ಹೇಳುವುದು ಮಾತ್ರ ದುರ್ಬಲತಮ, ನಾನು ಜರಾಸಂಧ ಏನು ಮಾಡಲಿಲ್ಲ ಅಂತೇಳಿದರೆ ಕಂಸನಿಗೆ ಕೊಟ್ಟು ಮದುವೆ ಮಾಡಿಬಿಟ್ಟೆ, ವೀರ್ಯಹೀನನಾದವನು ನಾನು, ದುರ್ಬಲತಮನಾದವನು ನಾನು, ಯಾವುದಕ್ಕೂ ಉಪಯೋಗ ಇಲ್ಲದವನು ನಾನು. ಬಲಿನಾಂ ವರಿಷ್ಠಂ ತ್ವಾಂ, ನೀನಾದರೋ ಕೃಷ್ಣ ಎಂಥ ಬಲಿಷ್ಠ ನೀನು. ಬಲಿನಾಂ ವರಿಷ್ಠಂ ಅಂದರೆ ಬಲಿಷ್ಠರಲ್ಲಿ ಶ್ರೇಷ್ಠ ನೀನು. ಬಲಿನಾಂ ಬಲಿಷ್ಠರಲ್ಲಿ ವರಿಷ್ಠಂ ಬಹಳ ಶ್ರೇಷ್ಠನಾದ ನೀನು.
ನೀನೆಲ್ಲಿ ನಾನೆಲ್ಲಿ? ಜರಾಸಂಧ ಹೇಳುವಂಥದ್ದು ದೂತರ ಮುಖಾಂತರ. ಜರಾಸಂಧ ಏನು ಹೇಳ್ತಾ ಇದ್ದಾನೆ ಅಂತ ಹೇಳಿದರೆ, ನಾನು ಮಹಾ ದುರ್ಬಲತಮ, ನಾನು ಮಹಾವೀರ್ಯಹೀನ, ನಾನು ವಿಗತ ಪ್ರತಾಪ ಅಂದರೆ ನೆಕ್ಸ್ಟ್ ಲೈನಲ್ಲಿ ಹೇಳ್ತಾರೆ ವಿಗತ ಪ್ರತಾಪ ಅಂದರೆ ನನಗೆ ಏನು ಶಕ್ತಿ ಅನ್ನುವಂಥದ್ದು ಉಳಿದೇ ಇಲ್ಲ, ನಾನು ಪೂರ್ತಿ ಲಾಚಾರಾಗಿ ಹೋಗಿಬಿಟ್ಟಿದ್ದೇನೆ. ನೀನಾದರೋ ಕೃಷ್ಣ ಎಂಥ ಬಲಿಷ್ಠರಲ್ಲಿ ಬಲಿಷ್ಠ ನೀನು, ಬಲಿಷ್ಠರಲ್ಲಿ ವರಿಷ್ಠ ನೀನು, ಅತ್ಯಂತ ಶ್ರೇಷ್ಠ ನೀನು. ಕೃತ್ವೈವ ದೃಷ್ಟಿ ವಿಷಯಂ, ಅಂತಹ ಬಹಳ ಬಲಿಷ್ಠನಾದ ನೀನು ಬಲಹೀನನಾದ ನಾನು ಅಂತ ತಮಾಷೆ ಮಾಡ್ತಾ ಇರುವಂಥದ್ದು. ಅದರ ಅರ್ಥ ಏನಂತ ಹೇಳಿದರೆ, ಈಗ ನನ್ನ ಬಲ ನಿಮಗೆ ತೋರಿಸ್ತೇನೆ ಅಂತ. ಸೊ ಕೃತ್ವೈವ ದೃಷ್ಟಿ ವಿಷಯಂ. ಈಗ ಜರಾಸಂಧ ಏನು ಕೇಳ್ತಾ ಇದ್ದಾನೆ ಅಂತ ಹೇಳಿದರೆ, ಒಂದು ಸಲ ನಿನ್ನನ್ನು ನೋಡಬೇಕು. ಕೃತ್ವ ಅಂದರೆ ಮಾಡಿ, ಏವ ದೃಷ್ಟಿ ವಿಷಯಂ, ದೃಷ್ಟಿ ವಿಷಯಂ ಅಂದರೆ ಒಂದು ಸಲ ಕಣ್ಣಿಂದ ನೋಡಿಬಿಡ್ತೇನೆ. ಯಾರು ಹೇಳೋದು? ಜರಾಸಂಧ. ಯಾರಿಗೆ? ಕೃಷ್ಣನಿಗೆ ದೂತರ ಮುಖಾಂತರ ಹೇಳೋದು. ಒಂದು ಸಲ ನಿನ್ನ ನೋಡಿಬಿಡ್ತೇನೆ ಅಂತ ಅಷ್ಟೇ ನನಗೀಗ ಆಸೆ ಅಂತೇಳಿದರೆ, ನಂದು ಎಲ್ಲ ಬಲ ಹೋಗಿಬಿಟ್ಟಿದೆ, ನೀನಾದರೂ ಮಹಾಬಲಿಷ್ಠ, ಒಂದು ಸಲ ನಿನ್ನನ್ನು ಕಣ್ತುಂಬ ನೋಡಿಬಿಡ್ತೇನೆ ಅಂದರೆ ನೋಡಿದ ಕೂಡಲೇ ಗುಂಡಾಗ್ತೇನೆ ಅಂತ, ಕೊಂದು ಬಿಡ್ತೇನೆ ಅಂತ. ಹಾಗೆ ಸೊ ಕೃತ್ವೈವ ದೃಷ್ಟಿ ವಿಷಯಂ, ಒಂದು ಸಲ ನಿನ್ನನ್ನು ನೋಡಿಬಿಡ್ತೇನೆ, ಆಮೇಲಿಂದ ಅಂದರೆ ಒಳಗಿನ ಅರ್ಥ ಏನು? ನೋಡಿಬಿಡ್ತೇನೆ ಅಂತ ಅಂದರೆ ನಿನ್ನನ್ನು ಒಂದು ಈ ಸಲ ಮುಗಿಸಿಬಿಡ್ತೇನೆ ಅಂತ. ಅಂದರೆ ಹೇಳೋದು ಮಾತ್ರ ನಿನ್ನ ಒಂದು ದರ್ಶನ ಆದರೆ ಸಾಕು ನನಗೆ. ಅಂದರೆ ನಾನು ಎಲ್ಲ ಬಲಹೀನನಾಗಿ ಬಿಟ್ಟಿದ್ದೇನೆ. ವಿಗತ ಪ್ರತಾಪ, ನನ್ನ ಪ್ರತಾಪ ಎಲ್ಲ ಗತ ಆಗಿ ಹೋಗಿದೆ, ಇಲ್ಲವೇ ಇಲ್ಲ. ದುರ್ಬಲತಮ, ದುರ್ಬಲತಮ ಅಂದರೆ ದುರ್ಬಲ, ದುರ್ಬಲ ತರ, ದುರ್ಬಲ ತಮ ಅಂದರೆ ಬ್ಯಾಡು ವರ್ಸ್ಟ್ ಅಂತಿದ್ದಾಗೆ. ಸೊ ದುರ್ಬಲ ತಮ ಅಂದರೆ ಅತ್ಯಂತ ದುರ್ಬಲ ನಾನು, ನನಗೆ ಏನೂ ಶಕ್ತಿ ಉಳಿದಿಲ್ಲ ಅಂತಹ ಜರಾಸಂಧ ನಾನು. ನೀನಾದರೂ ಬಲಿಷ್ಠರಲ್ಲಿ ಶ್ರೇಷ್ಠನಾದ ಕೃಷ್ಣ ನೀನು. ಒಂದು ಸಲ ನೋಡ್ತೇನೆ. ಕೃತ್ವೈವ ದೃಷ್ಟಿ ವಿಷಯಂ, ನನ್ನ ದೃಷ್ಟಿಗೆ ನೀನು ವಿಷಯನಾಗು ಅಂತೇಳಿದರೆ ಒಂದು ಸಲ ನನಗೆ ದರ್ಶನ ನೀಡು. ಆಮೇಲಿಂದ ಏನಂತೆ? ಯಾಸ್ಯೆ ತಪೋವನ ಮಥೋ, ಅಲ್ಲಿಂದ ನಾನು ತಪಸ್ಸು ಮಾಡಲಿಕ್ಕೆ ಅಂತೇಳಿದರೆ ಯಾವುದು ಯಾವುದು ಇದು ಇದೆಯಲ್ಲ, ಯಾವುದು ಬಾಲ್ಯ, ಕೌಮಾರ, ಯೌವನ, ವೃದ್ಧ, ಆಮೇಲಿಂದ ಅವರು ಕಾಡಿಗೆ ಹೋಗುವಂಥದ್ದು. ಯಾವುದದು? ಯಾವ ಆಶ್ರಮ ಅದು? ವಾನಪ್ರಸ್ಥ ಆಶ್ರಮ. ನಾನು ಕಾಡಿಗೆ ಹೋಗಿ ತಪಸ್ಸು ಮಾಡ್ತೇನೆ ಅಂತೇಳಿದರೆ ಮತ್ತೆ ಸಾಯುವುದು ಅಂತ ಅರ್ಥ ಅಂತೇಳಿದರೆ ಎಲ್ಲ ಲಾಚಾರ ಆದ ಮೇಲೆ. ಯಾಸ್ಯೆ ಅಂದರೆ ಹೋಗುವೆನು, ಭವಿಷ್ಯತ್ ಕಾಲ. ಯಾತಾಂ ಅದೆಲ್ಲ ಇದು ಯಾವುದು? ವರ್ತಮಾನ ಕಾಲ. ಇದು ಯಾಸ್ಯೆ ಹೋಗುವೆನು. ತಪೋವನಂ ಅಥವಾ ತಪಸ್ಸು ಮಾಡಲಿಕ್ಕೆ ನಾನು ವಾನಪ್ರಸ್ಥಕ್ಕೆ ಹೋಗ್ತೇನೆ, ಕಾಡಿಗೆ ಹೋಗ್ತೇನೆ. ಸಹಿತ ಸುತಾಭ್ಯಾಂ, ನನ್ನ ಇಬ್ಬರು ಹೆಣ್ಣು ಮಕ್ಕಳು ಹೇಗಿದ್ದರು, ಅವರು ಏನಾಗಿದ್ದಾರೆ, ಅವರು ವಿಧವೆಯಾಗಿದ್ದಾರೆ. ಸೊ ಅವ್ರಿಗೆ ಇನ್ನೇನು ಕೆಲಸ, ಅವರನ್ನು ಕರ್ಕೊಂಡು ಹೋಗಿಬಿಡ್ತೇನೆ. ಹೋಗಿ ಕಾಡಿಗೆ ಹೋಗಿ ನಾವು 3 ಜನ ತಪಸ್ಸು ಮಾಡೋದು. ಅದರ ಒಳಗಿನ ಅರ್ಥ ಏನು? ನನ್ನ ಇಬ್ಬರು ಹೆಣ್ಣು ಮಕ್ಕಳನ್ನು ವಿಧವೆಯನ್ನಾಗಿ ಮಾಡಿದ್ದು ಯಾರು? ಅವರ ಗಂಡನನ್ನು ಕೊಂದವರು ಯಾರು? ನೀನಲ್ವಾ? ಸೊ ನಾನು ತಪೋವನಕ್ಕೆ ಹೋಗ್ತೇನೆ ಅಂತ ಹೇಳಿದರೆ ಅರ್ಥ ಎಂಥದ್ದು ಅಂತ ಹೇಳಿದರೆ, ನಿನ್ನನ್ನು ಕಳಿಸ್ತೇನೆ ಅಂತ, ನಿನ್ನನ್ನು ಮುಗಿಸಿಬಿಡ್ತೇನೆ ಅಂತ. ಯಾಕೆ? ನನ್ನ ಹೆಣ್ಣುಮಕ್ಕಳನ್ನು ಕೊಂದಿದ್ದೀಯಲ್ಲ ಅಂತ ಅವರ ನೆನಪು ಮಾಡೋದು. ಅಂದರೆ ನೆನಪು ಮಾಡೋದು ಈ ರೀತಿ ಮಾತ್ರ. ಆ ಹೆಣ್ಣು ಮಕ್ಕಳು ಅವರಿಗೂ ಏನು ಕೆಲಸ ಇಲ್ಲ, ನಾನು ಲಾಚಾರಾಗಿದ್ದೇನೆ, ನಾನು ತಪಸ್ಸಿಗೆ ಹೋಗ್ತೇನೆ. ಈ ರೀತಿ ಎಲ್ಲ ತಮಾಷೆ ಮಾಡಿ ಹೇಳ್ತಾ ಇದ್ದಾರೆ. ಕ್ಷಿಪ್ರಂ ಅಂದರೆ ಬೇಗನೆ, ಮಮ ಆದ್ಯ ವಿಷಯೋ ಭವ, ಮಮ ನನ್ನ ಆದ್ಯ ವಿಷಯ. ಈಗ ಮೊದಲು ಏನು ಅಂತ ಹೇಳಿದರೆ ನನ್ನ ಒಂದು ಆಸೆ ಏನು ಅಂದರೆ, ಮೊದಲಿನ ಆಸೆ ಅದು ಕಡೆಯ ಆಸೆ ಕೂಡ. ಏನದು? ನಿನ್ನನ್ನು ಒಂದು ಸಲ ನೋಡಿಬಿಡೋದು ಅಂತ, ಒಂದು ಕಣ್ತುಂಬ ನೋಡೋದು ಅಂತ, ಕಣ್ತುಂಬ ನೋಡಿ ಮತ್ತೆ ನಿನ್ನನ್ನು ಇಲ್ಲದಾಗೆ ಮಾಡಿಬಿಡಬೇಕು ಅಂತ. ಸೊ ಕ್ಷಿಪ್ರಂ ಮಮ ಆದ್ಯ ವಿಷಯೋ ಭವ ಅಂದರೆ ನನಗೆ ನನ್ನ ಏನು ಆಸೆ ಇದೆ ಅದನ್ನು ನೆರವೇರಿಸು ಅಂತ. ನನ್ನ ಆಸೆಯ ವಿಷಯ ನೀನು ಆಗು. ಮಮ ಆದ್ಯ ವಿಷಯ, ಮೊದಲ ವಿಷಯ, ಭವ ನೀನಾಗು. ಕ್ಷಿಪ್ರಂ ಬೇಗ ಅಂದರೆ ಬೇಗ ನೀನು ಹೊರಗೆ ಬಾ ಅಂತೇಳಿದರೆ, ನಾನು ಕಾದುಕೊಂಡಿದ್ದೇನೆ ಸೈನ್ಯ ಹಿಡ್ಕೊಂಡು, ನೀನು ಬಂದ ಕೂಡಲೇ ನಿನಗೇನಂತ ಹೇಳಿದ್ರೆ ಪಟ ಅಂತ ಗುಂಡು ಹೊಡೆದು ನಿನ್ನನ್ನು ಮುಗಿಸಿಬಿಡುವುದು ಅಂತ. ಕ್ಷಿಪ್ರಂ ಮಮಾದ್ಯ ವಿಷಯೋ ಭವ ಚಕ್ಷುಷೋತಃ ಅಂದರೆ ಯಾವುದಕ್ಕೆ ವಿಷಯ? ನನ್ನ ಚಕ್ಷುಷ, ನನ್ನ ಕಣ್ಣುಗಳಿಗೆ.
ಅತಃ ಆದ್ದರಿಂದ ನಾನು ಪೂರ್ತಿ ಲಾಚಾರಾದವನಾಗಿದ್ದೇನೆ, ನೀನಾದರೂ ಬಲಿಷ್ಠರಲ್ಲಿ ಶ್ರೇಷ್ಠನಾಗಿದ್ದೀಯಾ ಕೃಷ್ಣ. ಸೊ ಇನ್ನೇನು ನಂದು ಆಸೆ ಉಳಿದಿಲ್ಲ, ಜೀವನ ಎಲ್ಲ ಹೋಯಿತು. ಇನ್ನೇನು ಒಂದೇ ಒಂದು ಆಸೆ ಏನಂದರೆ ನಿನ್ನನ್ನು ಕಣ್ತುಂಬ ನೋಡಿ ಆಮೇಲಿಂದ ನನ್ನ 2 ಹುಡುಗಿಯರನ್ನು ಕರ್ಕೊಂಡು ನಾನು ವಾನಪ್ರಸ್ಥಾಶ್ರಮಕ್ಕೆ ಹೋಗೋದು ಅಂತ. ಒಂದು ಸಲ ದರ್ಶನ ನೀಡು ಅಂತೇಳ್ಕೊಂಡು ಹೊರಗೆ ಬಾ, ಗೇಟಿನ ಹೊರಗೆ ಬಾ, ಬಂದ ಕೂಡಲೇ ಬಿಡುವುದಿಲ್ಲ. ಸೊ ಹೀಗೆ ಏನು ಮಾಡ್ತಾರೆ, ಎಲ್ಲ ಗೋಲ್ಮೋಲಾಗಿ ತಮಾಷೆ ಮಾಡಿಟ್ಟಿದ್ದಾರೆ ಕೃಷ್ಣನಿಗೆ, ಭಗವಂತನಿಗೆ ಈ ರೀತಿ ತಮಾಷೆ ಮಾಡ್ತಾರೆ. ಸೊ 18ನೇ ಶ್ಲೋಕ, ಹೀಗೆ ಅತ್ಯಂತ ದುರ್ಬಲನಾದ ನಾನು ದುರ್ಬಲತಮೋ, ನೀನಾದರೂ ಬಲಿಷ್ಠರಲ್ಲಿ ಶ್ರೇಷ್ಠ, ಬಲಿನಾಂ ವರಿಷ್ಠಂ ನೀನು. ಸೊ ನಿನ್ನನ್ನು ಕಣ್ಣಾರೆ ಕಂಡು ಕೃತ್ವಾ ಏವ ದೃಷ್ಟಿ ವಿಷಯಂ ವಿಗತ ಪ್ರತಾಪ, ನನ್ನ ಪ್ರತಾಪ ಎಲ್ಲ ಹೋಗಿದೆ, ಪ್ರತಾಪಹೀನನಾದ ನಾನು ನನ್ನಿಬ್ಬರು ಪುತ್ರಿಯರೊಂದಿಗೆ ಸಹಿತ ಸುತಾಭ್ಯಾಂ ಸುತ ಅಂದರೆ ಮಗಳು, ಸುತಾಭ್ಯಾಂ ಅಂದರೆ ಇಬ್ಬರು, ಸುತಾಭ್ಯಾಂ ಸುತೇಭ್ಯ ಅಂತೇಳಿದರೆ ತುಂಬ ಜನ. ಸೊ ಸುತಾಭ್ಯಾಂ ನನ್ನ ಇಬ್ಬರು ಪುತ್ರಿಯರೊಂದಿಗೆ ನಾನು ನಾನು ತಪೋವನಕ್ಕೆ ಹೋಗಿ ತಪಸ್ಸು ಮಾಡ್ತೇನೆ, ಕಾಡಿಗೆ ಹೋಗ್ತೇನೆ, ನಾನು ವಾನಪ್ರಸ್ಥಾಶ್ರಮ ತಗೊಂಡ್ಬಿಡ್ತೇನೆ. ಅಂದರೆ ಏನು ಕೈಯಲ್ಲಿ ಆಗೋದಿಲ್ಲ, ಏನು ಲಾಚಾರ ಆಗಿದೆ, ಸೊ ದೇಹ ಕ್ಷೀಣ ಆಗಿದೆ, ಬಲ ಇಲ್ಲ ದೇಹದಲ್ಲಿ ಅಂತ ಹೇಳಿದರೆ ಮತ್ತೇನು ಮಾಡೋದು, ಕಾಡಿಗೆ ಹೋಗುತ್ತಾನೆ, ಆಮೇಲೆ ಕಾಡಿಗೆ ಹೋಗಿ ತಪಸ್ಸು ಮಾಡಿ ಹಾಗೆ ಸತ್ತು ಹೋಗುವುದು ತಾನೆ. ಆದ್ದರಿಂದ ಅಂತೇಳಿದರೆ ಎಲ್ಲ ಈ ರೀತಿ ತಮಾಷೆ 23 ಅಕ್ಷೋಹಿಣಿ ಸೈನ್ಯ ಹಿಡ್ಕೊಂಡು ಬಲಿಷ್ಠನಾದ ಜರಾಸಂಧ ಕಾಯ್ತಾ ಇದ್ದಾನಲ್ಲಿ, ಹೇಳಿ ಕಳಿಸಿದ ಸ್ಟೈಲು ಮಾತ್ರ ಕಂಪ್ಲೀಟ್ ಉಲ್ಟಾ. ಸೊ ಆದ್ದರಿಂದ ಕೂಡಲೇ ನೀನು ನನ್ನ ಕಣ್ಣಿಗೆ ಕಾಣಿಸಿಕೋ. ಆದ್ದರಿಂದ ಅತಃ ಮಮ ಆದ್ಯ ವಿಷಯೋ ಭವ, ಮಮ ಚಕ್ಷುಷೋಹೋ ಆದ್ಯ ವಿಷಯೋ ಭವ. ಇವತ್ತು ನನ್ನ ಕಣ್ಣಿಂದ ಅಂದರೆ ಜನವರಿ 1ಕ್ಕೆ ಕೆಲವರಿಗೆಲ್ಲ ಏನಂತ ಹೇಳಿದರೆ ಜನವರಿ 1 ಹೊಸ ವರ್ಷದ ಶುರುವಿನ ದಿನ ಅಂತ ಅವರಿಗೆ. ಅಂದರೆ ಹೊಸ ವರ್ಷ, ಕ್ರಿಸ್ಮಸ್, ನ್ಯೂ ಇಯರ್ ನಮಗೆ ಯಾವ ಲೆಕ್ಕಕ್ಕೂ ಇಲ್ಲ, ಅದು ನಮಗೆ ಯುಗಾದಿ ಹೊಸ ವರ್ಷ. ಸೊ ಅವರಿಗೆ ಏನಂತ ಹೇಳಿದರೆ ನ್ಯೂ ಇಯರ್ ಅಂತ ಹೇಳಿದರೆ ಹೊಸ ವರ್ಷದ ಮೊದಲನೇ ದಿನ ನಾವು ಭಗವಂತನ ಮೂರ್ತಿಯನ್ನೇ ನೋಡಬೇಕು, ಬೇರೆ ಏನನ್ನೂ ನೋಡುವುದಿಲ್ಲ ಅಂತೆಲ್ಲ ಇರುವುದಿಲ್ವಾ. ಹಾಗೆಯೇ ಇವನು ತಮಾಷೆ ಮಾಡಿಕೊಂಡು ಜರಾಸಂಧನಿಗೆ ಕೃಷ್ಣನನ್ನು ನೋಡುವುದು ಯಾವುದಕ್ಕೆ, ಕೃಷ್ಣ ಹೊರಗೆ ಬಾ, ಬಂದ ಕೂಡಲೇ ನಿನ್ನನ್ನು ನೋಡಿಕೊಳ್ತೇನೆ, ನಿನ್ನನ್ನು ಇವತ್ತು ಬಿಡುವುದಿಲ್ಲ, ಇವತ್ತು ನಾನು ಕೊಂದೇ ಹೋಗುವುದು, ಫಸ್ಟು ನಿನ್ನನ್ನೇ ಕೊಲ್ಲುವುದು, ನಿನ್ನನ್ನು ಕೊಂದ ಮೇಲೆ ಬೇರೆ ಬಾಕಿ ಸೈನ್ಯವನ್ನು ಕೊಲ್ಲಬೇಕಾದ್ದೂ ಇಲ್ಲ ಅಂತ ಹೇಳ್ಕೊಂಡು ಈ ರೀತಿ ತಮಾಷೆ ಮಾಡ್ತಾ ಇದ್ದಾನೆ ಜರಾಸಂಧ ಅಂತ ಹೇಳುವಲ್ಲಿಗೆ 18ನೇ ಶ್ಲೋಕ ಮುಗೀತು. 19ನೇ ಶ್ಲೋಕ ವೇಳೆಯರೆ ಸಾಕ್ಷೇಪಮೀರಿತಮಿದಂ ಬಲದರ್ಪಪೂರ್ಣಂ ಆತ್ಮಾಪಹಾಸಸಹಿತಂ ಭಗವಾನ್ ಶಮ್ಯ ಸತ್ಯಂ ತದಿತ್ಯುರ್ವಚೋರ್ತವದಭ್ಯುದೀರ್ಯ ಮಂದಂ ಪ್ರಹಸ್ಯ ನಿರಗಾತ್ ಸಹಿತೋ ಬಲೇನ. 19ನೇ ಶ್ಲೋಕ, ಬಲದ ಸಾಮರ್ಥ್ಯದಿಂದ ಅಹಂಕಾರವುಳ್ಳವನಾಗಿ ದರ್ಪಪೂರ್ಣವಾಗಿ ತನ್ನ ಕುರಿತಾಗಿ ಅಪಹಾಸದಿಂದ ಜರಾಸಂಧನು ಹೇಳಿದ ಮಾತುಗಳನ್ನು ಶ್ರೀಕೃಷ್ಣನು ಕೇಳುತ್ತಾನೆ. ಹಾಗೂ ತಿರಸ್ಕಾರದಿಂದ ಕೃಷ್ಣನು ಈ ರೀತಿ ಹೇಳುತ್ತಾನೆ, ಆ ಮಾತು, ನೀನು ಹೇಳಿದ ಮಾತು ಸತ್ಯವೇ, ಸಾರ್ಥಕವಾದದ್ದು, ಶ್ರೇಷ್ಠವಾದ ವಚನ ಅಂತ ಹೇಳಿ ಮೆಲ್ಲಗೆ ನಕ್ಕು ಬಲರಾಮನಿಂದ ಕೂಡಿಯವನಾಗಿ ಯುದ್ಧಕ್ಕೆ ಹೊರಟು ಹೋಗುತ್ತಾನೆ. ಸಾಕ್ಷೇಪಮೀರಿತಮಿದಂ ಬಲದರ್ಪಪೂರ್ಣಂ ಆತ್ಮಾಪಹಾಸಸಹಿತಂ ಭಗವಾನ್ ನಿಶಮ್ಯ ಸತ್ಯಂ ತದಿತಿ ಉರುವಚೋ ಅರ್ಥವತ್ ಇತಿ ಉದೀರ್ಯ ಮಂದಂ ಪ್ರಹಸ್ಯ ನಿರಗಾತ್ ಸಹಿತೋ ಬಲೇನ. ಈ ರೀತಿ ಜರಾಸಂಧ ಹೇಳಿ ಕಳಿಸಿದ್ದಾನೆ ಏನಂತೇಳಿ, ನಾನು ಎಲ್ಲ ರಾಚಾರಾಗಿದ್ದೇನೆ, ನಾನು ದುರ್ಬಲತಮ ಆಗಿದ್ದೇನೆ, ನೀನಾದರೂ ಬಲಿನಾಂ ವರಿಷ್ಠ ನೀನು, ಎಂಥ ಬಲ ನಿಂದು, ಆದ್ದರಿಂದ ನಾನು ಎಲ್ಲ ನನ್ನ ಕೈಯಿಂದ ಏನಾಗುವುದಿಲ್ಲ, ಆದ್ದರಿಂದ ನಾನಿನ್ನು ಯಾವುದಕ್ಕೆ ಹೋಗೋದು, ನಾನು ವಾನಪ್ರಸ್ಥಕ್ಕೆ ಹೋಗಿಬಿಡ್ತೇನೆ. ಯಾಸ್ಯೆ ತಪೋವನ ಮಥೋ, ನನ್ನ ಇಬ್ಬರು ಹುಡುಗಿಯರನ್ನು ಕರ್ಕೊಂಡು ನಾನಿನ್ನು ವಾನಪ್ರಸ್ಥಕ್ಕೆ ಹೋಗುವುದು, ಆದ್ದರಿಂದ ಒಂದು ಸಲ ನಿನ್ನನ್ನು ನೋಡಿ ಹೋಗಿಬಿಡ್ತೇನೆ ಅಂತ ಜರಾಸಂಧ ಹೇಳುವಂಥದ್ದು ದೂತನ ಮುಖಾಂತರ ಕೃಷ್ಣನಿಗೆ. ಹಾಗೆ ಹೇಳಿದಾಗ ಕೃಷ್ಣ ಎಲ್ಲ ಗೊತ್ತಾಯಿತು ತಮಾಷೆ. ಆಕ್ಷೇಪಂ ಅಂದರೆ
ಈ ರೀತಿ ತಮಾಷೆ ಮಾಡುವಂಥದ್ದು ಎಲ್ಲ ಆಕ್ಷೇಪಂ ಈರಿತಂ ಇದಂ, ಆಕ್ಷೇಪಪೂರ್ಣ ಮಾತುಗಳು, ಪರಿಹಾಸ್ಯ ಮಾಡುವಂಥ ಮಾತುಗಳು, ಗೇಲಿ ಮಾಡುವಂಥ ಮಾತುಗಳನ್ನು ಆಡಿದ್ದು ಅನ್ನುವಂಥದ್ದು ಎಲ್ಲ ಗೊತ್ತಿದೆ ಕೃಷ್ಣನಿಗೆ, ಎಲ್ಲ ಅರ್ಥ ಆಗಿದೆ. ಬಲದರ್ಪಪೂರ್ಣಂ ಅಂದರೆ ಬಹಳ ದರ್ಪದಿಂದ ಹೊರಗಿಂದ ಬೃಹತ್ ಸೇನೆ ಕಾದುಕೊಂಡುಂಟು ಗೊತ್ತಿದೆ ಕೃಷ್ಣನಿಗೆ. ಬಲದರ್ಪಪೂರ್ಣಂ, ಆದ್ದರಿಂದ ದರ್ಪದಿಂದಲೇ ಈ ರೀತಿಯ ಪರಿಹಾಸದ ಮಾತುಗಳು ಹೇಳ್ತಾ ಇರುವಂಥದ್ದು. ಆತ್ಮಾಪಹಾಸ ಸಹಿತಂ, ಆತ್ಮ ನನ್ನನ್ನು, ಅಪಹಾಸ ಸಹಿತಂ ಹಾಸ್ಯ ಮಾಡಿಕೊಂಡು ತಮಾಷೆ ಮಾಡಿಕೊಂಡು ಮಾತಾಡ್ತಾ ಇದ್ದೀರಿ, ಗೊತ್ತು ಗೊತ್ತು ಜರಾಸಂಧಂದು ಎಲ್ಲ ಗೊತ್ತಿದೆ. ಆತ್ಮಾಪಹಾಸ ಸಹಿತಂ ಭಗವಾನ್, ಭಗವಾನ್ ಅಂತ ಹೇಳಿದರೆ ಶ್ರೀಕೃಷ್ಣ ಪರಮಾತ್ಮ, ನಿಶಮ್ಯ ಕೇಳಿ, ಎಲ್ಲ ಅರ್ಥ ಆಗಿದೆ. ಎಲ್ಲವನ್ನು ಕೇಳಿ ಅರ್ಥ ಮಾಡಿಕೊಂಡ ಭಗವಂತ ಶ್ರೀಕೃಷ್ಣ ಏನು ಹೇಳಿದರು ಅಂತ ಹೇಳಿದರೆ, ಸತ್ಯಂ, ಏನು ಹೇಳ್ತಾ ಇದೆಯೋ ಜರಾಸಂಧ ದೂತರ ಮುಖಾಂತರ, ಸತ್ಯಂ, ನೀನು ಹೇಳಿದ್ದೆಲ್ಲ ಸತ್ಯ, ನೀನು ಹೇಳಿದ್ದೆಲ್ಲ ಸತ್ಯ ಮಾಡ್ತೇನೆ. ಏನು ಹೇಳಿದಿ? ಪೂರ್ತಿ ಲಾಚಾರ ಆಗಿದ್ಯಂತಲ್ವಾ, ಪೂರ್ತಿ ಲಾಚಾರ ಮಾಡ್ತೇನೆ ನಿನ್ನನ್ನು. ಸತ್ಯಂ ತತ್ ಇತಿ ಉರುವಚೋ ಅಂತೇಳಿದರೆ ಶ್ರೇಷ್ಠವಾದ ಒಂದೇ ಇಷ್ಟು ದೊಡ್ಡದು ಜರಾಸಂಧ ಹೇಳಿ ಕಳಿಸಿದ್ದಾನೆ. ಅದಕ್ಕೆ ಉತ್ತರ ಇಷ್ಟು ಸಣ್ಣದು, ಆದರೆ ಬಹಳ ಬಹಳ ಏನು ಅರ್ಥಪೂರ್ಣವಾದ್ದು, ಅರ್ಥವತ್ ಇತಿ ಉದೀರ್ಯ ಹೇಳಿದ್ದು ಶ್ರೀಕೃಷ್ಣ ಪರಮಾತ್ಮ ಆ ಜರಾಸಂಧನಿಗೆ ಏನಂತ, ಸತ್ಯಂ ತತ್ ಇತಿ ಉರುವಚೋ, ನೀವು ಹೇಳಿದ್ದೆಲ್ಲ ಶ್ರೇಷ್ಠವಾದ ಮಾತುಗಳು. ಯಾರು? ಅನುವಿಂದರು ಆ ಜರಾಸಂಧನ ದೂತರಾಗಿ ಜರಾಸಂಧ ಏನು ಹೇಳಿ ಕಳಿಸಿದ್ದಾನೋ ಆ ಮಾತುಗಳೆಲ್ಲ ಸತ್ಯಂ ಅಂದರೆ ಸತ್ಯವಾದ ಮಾತುಗಳೇ. ತತ್ ಇತಿ ಉರುವಚೋ, ಆ ಮಾತುಗಳೆಲ್ಲ ಉರುವಚೋ ಬಹಳ ಶ್ರೇಷ್ಠವಾದ ಮಾತುಗಳು ಅಂತೇಳಿದರೆ, ಶ್ರೇಷ್ಠವಾದ ಮಾತುಗಳು ಯಾರುವುದು? ಭಗವಂತನದ್ದು. ಏನು? ಸತ್ಯಂ, ಹೇಳಿದ್ದೆಲ್ಲ ಸತ್ಯವೇ. ಏನು? ಲಾಚಾರ ಅಂತಲ್ವಾ, ಲಾಚಾರ ಮಾಡಿ ಕಳಿಸ್ತೇನೆ. ಬಲಹೀನ ಅಂತೇಳಿದಲ್ವಾ, ಬಲಹೀನ ಮಾಡಿ ಕಳಿಸ್ತೇನೆ. ದುರ್ಬಲತಮ ಅಂತೇಳಿದಲ್ವಾ, ದುರ್ಬಲತಮ ಮಾಡಿ ಕಳಿಸ್ತೇನೆ. ವಿಗತ ಪ್ರತಾಪ ಅಲ್ವಾ, ಅವನ ಪ್ರತಾಪ ಎಲ್ಲ ಮಣ್ಣು ಮುಕ್ಕಿಸಿ ಕಳಿಸ್ತೇನೆ ಅಂತೇಳಿದರೆ ಒಂದು ಸಲ ದರ್ಶನ ನೀಡಬೇಕಲ್ಲ, ಖಂಡಿತ ದರ್ಶನ ನೀಡ್ತೇನೆ. ಅಂದರೆ ಇಷ್ಟೆಲ್ಲ ವಿಷಯ ಎಷ್ಟು ಒಂದು ಸತ್ಯಂ ಅಂದರೆ ಹೇಳಿದ ಮಾತೆಲ್ಲ ಸತ್ಯವೇ ಆಗಿದೆ. ತತ್ ಇತಿ ಉರುವಚೋ, ಎಂಥ ಶ್ರೇಷ್ಠ ಮಾತುಗಳನ್ನು ಹೇಳಿಬಿಟ್ಟ ಜರಾಸಂಧ. ಶ್ರೇಷ್ಠ ಮಾತುಗಳು ಆಯಿತು, ನೀವು ಹೇಳಿದ್ದೆಲ್ಲ ಸತ್ಯ, ಬಹಳ ಶ್ರೇಷ್ಠ ಮಾತುಗಳು ಅಂದರೆ ಹಾಗೆ ಮಾಡ್ತೇನೆ. ಅಂದರೆ ಏನು ದರ್ಪದಿಂದ ಹೇಳಿದ್ದೀರೋ, ತಮಾಷೆ ಮಾಡಿದ್ದೀರೋ, ಆ ತಮಾಷೆಯನ್ನೇ ನಿಜ ಮಾಡಿಸ್ತೇನೆ ಅಂತ ಭಗವಂತನ ಶಕ್ತಿ ಅಂದರೆ ಅಚಿಂತ್ಯ ಶಕ್ತಿ. ಅದಕ್ಕೆ ಆ ಶಕ್ತಿಗೆ ಏನು ಹೇಳ್ತಾರೆ ಅಂತ ಹೇಳಿದರೆ, ಏನಂದರೆ ಅಘಟಿತ ಘಟಿತ ಅಂತ. ಯಾವುದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ವೋ ಅದನ್ನು ಮಾಡಿ ತೋರಿಸುವಂಥ ಶಕ್ತಿ ಭಗವಂತನದ್ದು. ಆ ಭಗವಂತನಿಗೆ ತಮಾಷೆ ಮಾಡಿದರೆ ಭಗವಂತ ಬಿಟ್ಟಾರಾ? ಸೊ ಬಿಡುವುದಿಲ್ಲ. ಸೊ ಮಂದಂ ಪ್ರಹಸ್ಯ ಹಾಸ್ಯ ಅಂತೇಳಿದರೆ ಆ ತಮಾಷೆಗೆ ಒಂದು ನಗು. ಆ ನಗು ಏನು? ಹಾಗೆ ತಮಾಷೆಗೆ ಅಷ್ಟೇ ಏನು ತಾಕತ್ತಿರುವಂಥ ಒಂದು ನಗು ಅಂತೇಳಿದರೆ, ನಕ್ಕು ಬಿಟ್ಟು ಕರೆಕ್ಟ್ ನೀವು ಹೇಳಿದಾಗೆ ಸತ್ಯವೇ, ಆ ಸತ್ಯ ಮಾಡಿಸ್ತೇನೆ ಅನ್ನುವಂಥ ಆ ಕುಹಕವಾದ ನಗುವನ್ನು ಕೃಷ್ಣನು ಕೂಡ ವಾಪಸ್ಸು ಕೊಟ್ಟಿರುವಂಥದ್ದಿಲ್ಲಿ. ಮಂದಂ ಅಂದರೆ ಮೆಲ್ಲಕ್ಕೆ, ಅಂದರೆ ಸಣ್ಣದಾಗಿ ಒಂದು ನಗು ಬಂತು. ಎಂಥ ನಗು ಅದು? ಹಾಗೆ ಮಾಡ್ತೇನೆ, ಏನು ಹೆದರುದು ಬೇಡ. ಪ್ರಹಸ್ಯ ಅಂದರೆ ಆ ರೀತಿ ಹಾಸಕ್ಕೆ ಪ್ರತಿಹಾಸ ಮಾಡಿ ಅಪಹಾಸಕ್ಕೆ ಪ್ರತಿ ಅಪಹಾಸ ಮಾಡುವಂತಹ ನಗು. ಪ್ರಹಸ್ಯ ನಿರಗಾತ್ ಸಹಿತೋ ಬಲೇನ, ನೋಡಬೇಕಲ್ವ, ಪರವಾಗಿಲ್ಲ, ಏನು ದರ್ಶನ ಕೊಡಬೇಕಲ್ಲ, ದರ್ಶನ ಕೊಡುವ ಅಂಥೇಳಿ ಸಹಿತೋ ಬಲೇನ, ಬಲರಾಮನ ಸಹಿತ ನಿರಗಾತ್
ಹೊರಗೆ ಹೊರಟರು. ಶ್ರೀಕೃಷ್ಣ ಪರಮಾತ್ಮ ಹೋಗುವ, ಎಲ್ಲಿದ್ದಾನೆ ಜರಾಸಂಧ, ದರ್ಶನ ಕೊಡಬೇಕಂತ ಹೇಳಿದ್ದಲ್ವ, ದರ್ಶನ ಕೊಡುವ, ನನ್ನನ್ನು ಕಣ್ತುಂಬ ನೋಡಬೇಕಲ್ವ, ಕಣ್ತುಂಬ ನೋಡಲಿ, ಏನು ಮಾಡಬೇಕೋ ಅವನು ಮಾಡುವ ಮೊದಲು ನಾನೇ ಮಾಡಿಬಿಡ್ತೇನೆ ಅಂತ ತಿಳ್ಕೊಂಡು ಕೃಷ್ಣ ಪರಮಾತ್ಮ ಹೊರಟಿದ್ದಾರೆ. 19ನೇ ಶ್ಲೋಕಕ್ಕೆ ಜರಾಸಂಧನ ಆಕ್ಷೇಪದಿಂದ ಕೂಡಿದ ಸ ಆಕ್ಷೇಪಂ ಈರಿತಂ. ಸ ಅಂದರೆ ಕೂಡಿದ, ಸ ಆಕ್ಷೇಪಂ ಅಂದರೆ ಈ ರೀತಿ ತಮಾಷೆಯಿಂದ ಕೂಡಿದ, ಆಕ್ಷೇಪದಿಂದ ಕೂಡಿದ ಈರಿತಂ ಹೇಳಿದಂಥ ಮಾತುಗಳನ್ನು, ಇದಂ ಈ ಮಾತುಗಳನ್ನು ಅಂದರೆ ಗೊತ್ತು, ಬಲದರ್ಪಪೂರ್ಣಂ ಬಲದ ಸೊಕ್ಕಿನಿಂದ ತುಂಬಿದ್ದಾನೆ ಜರಾಸಂಧ, ಆತ್ಮ ಅಪಹಾಸ ಸಹಿತಂ ತನ್ನ ಬಗ್ಗೆ ಅಪಹಾಸಯುಕ್ತವಾಗಿದ್ದ ಮಾತುಗಳನ್ನು ಭಗವಾನ್ ನಿಶಮ್ಯ ಭಗವಂತ ಶ್ರೀಕೃಷ್ಣನು ಕೇಳಿ ಅದು ನಿಜ ಸತ್ಯಂ, ಅದು ನಿಜ, ನೀವೆಲ್ಲ ಹೇಳಿದ್ದು ಸತ್ಯ ಸತ್ಯ ಸತ್ಯಪ್ಪ, ಹೇಳಿದ್ದೆಲ್ಲ ಸತ್ಯವೇ ಎಂಬ ಅರ್ಥಗರ್ಭಿತವಾದ ಅರ್ಥವತ್ ಇತಿ ಉದೀರ್ಯ ಉತ್ಕೃಷ್ಟ ಮಾತನ್ನು ನುಡಿದ. ಉರುವಚೋ ಅಂತೇಳಿದರೆ ಅಂದರೆ ಈ ಲೆಕ್ಕದಲ್ಲಿ ಕೃಷ್ಣ ಹೇಳಿದ್ದು ಒಂದೇ, ಏನಂತ ಹೇಳಿದರೆ ಸತ್ಯಂ, ನೀವು ಹೇಳಿದ್ದೆಲ್ಲ ಸತ್ಯ, ಸರಿ, ನಿಮಗೇನು ದರ್ಶನ ಕೊಡಬೇಕಲ್ಲ, ದರ್ಶನ ಕೊಡುವ. ಸೊ ಒಂದು ರೀತಿಯಲ್ಲಿ ಹಾಗೆ, ಇನ್ನೊಂದು ನೀವು ಹೇಳಿದ್ದೆಲ್ಲ ಸತ್ಯ, ಭಾಳ ಶ್ರೇಷ್ಠ ಮಾತುಗಳು ಅಂತ ಹೇಳಿ. ಸೊ ಯಾವುದಾದ್ರೂ ತಗೊಳ್ಬೋದು. ಆ ಉತ್ಕೃಷ್ಟ ಮಾತುಗಳು ನೀವು ಹೇಳಿದ್ದು ಜರಾಸಂಧ ಏನೆಲ್ಲ ಹೇಳಿ ಕಳಿಸಿದ್ನೋ ಉತ್ಕೃಷ್ಟ ಮಾತುಗಳು ಅಂತ ಆ ರೀತಿ ಅರ್ಥ ಮಾಡ್ಕೋಬೋದು. ಅಥವಾ ಸತ್ಯಂ ಅಂತ ಹೇಳುವ ಅಷ್ಟು ದೊಡ್ಡ ಭಾಷಣ ಜರಾಸಂಧಂದು, ಇಷ್ಟು ಒಂದೇ ಒಂದು ಶಬ್ದದ ನೀವು ಹೇಳಿದ್ದೆಲ್ಲ ಸತ್ಯವೇ ಆಗಿದೆ ಅಂತ ನಕ್ಕು ಬಿಟ್ಟು, ಅಂದರೆ ಆ ಒಂದೇ ಒಂದು ಶಬ್ದ ಬಹಳ ಶ್ರೇಷ್ಠವಾಗಿ ಅರ್ಥಗರ್ಭಿತ, ಬಹಳ ಅರ್ಥ ಇರುವಂಥ ಶಬ್ದ, ಅದಕ್ಕೊಂದು ನಗು ಕೊಟ್ಟು ಕೃಷ್ಣ ಬಲರಾಮನೊಂದಿಗೆ ಹೊರಗೆ ಹೊರಟ, ಹೀಗೇನು ತಗೊಳ್ಬೋದು. ಸೊ ಅರ್ಥ ಅದು ಆ ಉತ್ಕೃಷ್ಟ ಮಾತು ಉರುವಚ ಅಂತ ಹೇಳುವಂಥದ್ದು ಕೃಷ್ಣ ಜರಾಸಂಧನಿಗೆ ಹೇಳಿದ ಅಂತಲೂ ಆಗ್ಬೋದು, ಅಥವಾ ಆ ಉರುವಚ ಅನ್ನುವಂಥದ್ದು ಕೃಷ್ಣನು ಹೇಳಿದ ಮಾತಿಗೆ ಉರುವಚ ಅಂತಲೂ ತಗೊಳ್ಬೋದು. ಸೊ ಎರಡು ರೀತಿಯಲ್ಲಿ ತಗೊಳ್ಬೋದು. ಸೊ ಅದು ನಿಜ ಎಂಬ ಅರ್ಥಗರ್ಭಿತವಾದ ಉತ್ಕೃಷ್ಟ ಮಾತನ್ನು ನುಡಿದ. ನಸು ನಕ್ಕು ಪ್ರಹಸ್ಯ ಮಂದಂ ಪ್ರಹಸ್ಯ, ಸಣ್ಣದಾಗಿ ನಸು ನಕ್ಕು ಪ್ರಹಸ್ಯ ಬಲರಾಮನೊಂದಿಗೆ ಶ್ರೀಕೃಷ್ಣ ಪರಮಾತ್ಮ ಯುದ್ಧಕ್ಕೆ ನಡೆದ. ಸಹಿತೋ ಬಲೇನ ನಿರಗಾತ್, ನಿರಗಾತ್ ಅಂದರೆ ಹೊರಗೆ ಹೊರಟರು ಅಂತ, ನಿರಗಾತ್. ಜರಾಸಂಧನು ಆಕ್ಷೇಪಕ್ಕೆಂದು, ತಮಾಷೆ ಮಾಡಲೆಂದು, ಹಾಸ್ಯ ಮಾಡಲೆಂದು, ಯಾರಿಗೆ? ಭಗವಂತನನ್ನೇ ಗೇಲಿ ಮಾಡಲಿಕ್ಕೆ ನುಡಿದ ಮಾತುಗಳನ್ನೆಲ್ಲ ಕೃಷ್ಣನು ನಿಜ ಎಂದು ನುಡಿಯುವ ಮೂಲಕ ಅವನನ್ನು ತುಚ್ಛೀಕರಿಸಿದನು. ಅಂದರೆ ಹಾಗೆ ಮಾಡ್ತೇನೆ, ಹೇಗೆ ಹೇಳಿದ್ದು, ಬಲಹೀನ, ಆಮೇಲೆ ವಿಗತ ವಿಕ್ರಮ ಅಂದರೆ ಪರಾಕ್ರಮ ಎಲ್ಲ ಹೋಗಿಬಿಟ್ಟಿದೆ, ಹಾಗೆ ಮಾಡ್ತೇನೆ, ವಿಗತ ಪ್ರತಾಪ, ದುರ್ಬಲತಮ, ಆಮೇಲಿಂದ ಬಲ ಏನದು ವೀರ್ಯರಹಿತೇನ ಅಂತೇಳಿದರೆ ಏನು ಯಾವ ಶಕ್ತಿಯೂ ಇಲ್ಲದವ, ಹಾಗೆ ಮಾಡಿ ಕಳಿಸ್ತೇನೆ ಅಂತ ತಿಳ್ಕೊಂಡು ಅದರ ಅರ್ಥ ಹಾಗೆ ಅವನನ್ನು ತುಚ್ಛೀಕರಿಸಿದನು ಎಂದು ತಿಳಿಯಬೇಕು. ಇದರಿಂದ ಕೃಷ್ಣನನ್ನು ಅಪಹಾಸ ಮಾಡಲೆಂದು ಹೊರಟ ಜರಾಸಂಧ ತಾನೇ ಅಪಹಾಸಕ್ಕೆ ಈಡಾದ ಎಂಬ ಅಂಶ ಸ್ಫುಟಪಡುತ್ತದೆ. ಶ್ರೀಕೃಷ್ಣನನ್ನು ಕಂಡ ಬಳಿಕ ಅವನಿಂದ ಇನ್ನಿಲ್ಲದಂತೆ ಪರಾಭವವನ್ನು ಕಾಣುವ ಜರಾಸಂಧನ ಜೀವನ ಕಾಡು ಪಾಲಾಗುವುದು ನಿಜವೇ ಅಲ್ಲವೇ ಅಂತಾರೆ. ಅಂದರೆ ಶ್ರೀಕೃಷ್ಣನ ಒಂದು ಸಲ ದರ್ಶನ ಆಗಬೇಕಂತ ಹೇಳಿದ್ದು, ಶ್ರೀಕೃಷ್ಣನ ದರ್ಶನ ಆದ ಕೂಡಲೇ ಜರಾಸಂಧನ ಪಾಡು ಏನಾಗ್ತದೆ, ಕೊನೆಗೆ ಅವನು ಕಾಡಿಗೆ ಹೋಗುವ ಥರನೇ ಆಗ್ತದೆ ಅನ್ನುವಂಥದ್ದನ್ನು ಈಗಲೇ ಅರ್ಥ ಮಾಡಿಕೊಳ್ಳಬಹುದು ಅನ್ನುವಂಥದ್ದು. ಅದು ಹೇಗೆ, ಅದನ್ನು ಹೇಗೆ ಕೃಷ್ಣ ಪರಮಾತ್ಮ ಹೇಳಿದರೆ ಅಂದರೆ ಮಂದಂ ಪ್ರಹಸ್ಯ ಅಂದರೆ ಸಣ್ಣಕ್ಕಾಗಿ ನಕ್ಕು ಅಂತೇಳಿದೆ. ತುಂಬಿದ ಕೋಡ, ಭಗವಂತಂದು ಶಕ್ತಿ ಅಂದರೆ ತುಂಬಿದ ಕೋಡ, ಏನು ಅದನ್ನು ಹೇಳಿಕೊಳ್ಳುವಂಥದ್ದು ಏನೂ ಬೇಕಾಗಿಲ್ಲ. ಆದ್ದರಿಂದ ಆ ಮಾತು ಒಂದೇ ಒಂದು ಮಾತು, ಆ ಜರಾಸಂಧ ಹೇಳಿದ್ದೆಲ್ಲ ಸತ್ಯ ಅಂದರೆ ಹಾಗೆ ಸತ್ಯವನ್ನೇ ಅದರ ಥರನೇ ಸತ್ಯವನ್ನಾಗಿಯೇ ಮಾಡಿಬಿಡ್ತೇನೆ ಅನ್ನುವಂತಹ ಮಾತನ್ನು ಶ್ರೀಕೃಷ್ಣ ಉತ್ತರವಾಗಿ ಕೊಟ್ಟದ್ದು. ನಂತರ ನೆಕ್ಸ್ಟ್ ಶ್ಲೋಕವೆಲ್ಲರೇ ದ್ವಾರೇಷು ಸಾತ್ಯಕಿ ಪುರಸ್ಸರಮಾತ್ಮ ಸೈನ್ಯಂ ತ್ರಿಷ್ವಭ್ಯುದೀರ್ಯ ಭಗವಾನ್ ಸ್ವಯಮುತ್ತರೇಣ ರಾಮದ್ವಿತೀಯ ಉದಕಾನ್ ಮಗಧಾದಿರಾಜಂ ಯೋದ್ಧುಂ ನೃಪೇಂದ್ರ ಕಟಕೇನ ಯುತಂ ಪರೇಶಃ.
14ನೇ ಶ್ಲೋಕ. ಬ್ರಹ್ಮಾದಿಗಳಿಗೂ ಸ್ವಾಮಿಯಾದ ಪೂಜ್ಯನಾದ ಶ್ರೀಕೃಷ್ಣನು ಸಾತ್ಯಕಿಯೇ ಮೊದಲಾದ ಉಳ್ಳ ತನ್ನ ಸೈನ್ಯವನ್ನು 3 ದ್ವಾರಗಳಲ್ಲಿ ಆಜ್ಞಾಪಿಸಿ ರಾಜಶ್ರೇಷ್ಠರ ಸಮೂಹದಿಂದ ಕೂಡಿರುವ ಮಗಧ ದೇಶಕ್ಕೆ ಅಧಿಪತಿಯಾದ ಜರಾಸಂಧನೊಂದಿಗೆ ಯುದ್ಧ ಮಾಡುವುದಕ್ಕಾಗಿ ಬಲರಾಮನಿಂದ ಕೂಡಿದವನಾಗಿ ತಾನು ಉತ್ತರ ದ್ವಾರದಿಂದ ಹೊರಟು ಹೋಗುತ್ತಾನೆ. ದ್ವಾರೇಷು ಸಾತ್ಯಕಿ ಪುರಸ್ಸರಂ ಆತ್ಮಸೈನ್ಯಂ ತ್ರಿಷು ಅಭ್ಯುದೀರ್ಯ ಭಗವಾನ್ ಸ್ವಯಮುತ್ತರೇಣ ರಾಮದ್ವಿತೀಯ ಉದಗಾತ್ ಮಗಧಾಧಿರಾಜಂ ಉದಗಾನ್ ಮದಗಾಧಿರಾಜಂ ಯೋದ್ಧುಂ ನೃಪೇಂದ್ರ ಕಟಕೇನ ಯುತಂ ಪರೇಶಃ. ಪರೇಶಃ ಅಂತ ಹೇಳಿದರೆ ಬ್ರಹ್ಮರುದ್ರಾದಿಗಳಿಗೂ ಇಡೀ ವಿಶ್ವಕ್ಕೂ ಸ್ವಾಮಿಯಾದ ಭಗವಂತ ಶ್ರೀಕೃಷ್ಣ, 3 ಲೋಕಗಳಿಗೂ ಅಧಿಪತಿಯಾದ ಭಗವಂತ ಶ್ರೀಕೃಷ್ಣ, ಸರ್ವ ಸ್ವತಂತ್ರನಾದ ಸರ್ವಶಕ್ತನಾದ ಅಚಿಂತ್ಯ ಶಕ್ತಿ ಉಳ್ಳಂತಹ ಅಘಟಿತ ಘಟತಾ ಶಕ್ತಿ ಉಳ್ಳಂತಹ ಭಗವಂತ ಶ್ರೀಕೃಷ್ಣನು ಪರೇಶಃ. ದ್ವಾರೇಶು ಪರೇಶಃ ಅಂತೇಳಿದರೆ ಆ ಶ್ಲೋಕದ ಲಾಸ್ಟ್ ವರ್ಡ್ ಪರೇಶಃ. ಸೊ ಈ ಪರೇಶಃ ಅಂತೇಳಿ ಸರ್ವೋತ್ತಮನಾದ ಶ್ರೀಕೃಷ್ಣನು ದ್ವಾರೇಶು, ಎಷ್ಟು ದ್ವಾರ ಇದೆ? 4 ದ್ವಾರ ಇದೆ. ಪೂರ್ವ, ಆಮೇಲೆ ದಕ್ಷಿಣ, ಪಶ್ಚಿಮ, ಉತ್ತರ. ಈ 4 ದ್ವಾರಗಳಲ್ಲಿ 3 ದ್ವಾರಗಳನ್ನು ಸೇನಾಧಿಪತಿಗೆ ಬಿಟ್ಟುಕೊಡ್ತಾರೆ. ಸೇನಾಧಿಪತಿ ಹೆಸರೇನು? ಸಾತ್ಯಕಿ. ಆ ಸಾತ್ಯಕಿಯ ನೇತೃತ್ವದ ಪುರಸ್ಸರಂ ಅಂದರೆ ನೇತೃತ್ವ. ಸಾತ್ಯಕಿಯೇ ಮೊದಲಾದ, ಸಾತ್ಯಕಿಯನ್ನು ಮುಂದಾಳುವಾಗಿ ಇಟ್ಕೊಂಡಿರುವಂತಹ ಸೇನೆ ಆತ್ಮಸೈನ್ಯಂ ತನ್ನ ಸೈನ್ಯವನ್ನು ತ್ರಿಷು ಉದೀರ್ಯ ಅಂತೇಳಿದರೆ 3 ಅಂತೇಳಿದರೆ ಉತ್ತರ ಬಾಗಿಲು ಭಗವಾನ್ ಸ್ವಯಂ ಉತ್ತರೇಣ. ಸೊ ಶ್ರೀಕೃಷ್ಣ ಪರಮಾತ್ಮ, ರಾಮದ್ವಿತೀಯ ಮತ್ತು ಬಲರಾಮ ಇಬ್ಬರೂ ಕೂಡ ಉತ್ತರ ದ್ವಾರದಲ್ಲಿ ನಿಂತ್ಕೊಳ್ತೇವೆ ನಾವು ಅಂತೇಳಿದರೆ ಎಲ್ಲಿ ಜರಾಸಂಧ ಇದ್ದಾನೋ ಅಲ್ಲೇ. ಯಾಕಂತೇಳಿದ್ರೆ ಇಲ್ಲಪ್ಪ ಬಲರಾಮನನ್ನು ಇನ್ನೊಂದು ಕಡೆ ಕಳಿಸ್ಬೋದಿತ್ತಲ್ಲ ಅಂತ ಹೇಳಿದ್ರೆ ಏನು ಹೇಳಿಬಿಡ್ತಾನೆ ಜರಾಸಂಧ, ಓ ಬಲರಾಮನನ್ನು ಎಲ್ಲಿ ಕಳಿಸಿಬಿಟ್ಟಿದ್ದಿ, ಹೆದರಿ ಹೋಗಿದ್ದಾನಲ್ವ, ಅಡಗಿಕೊಂಡಿದ್ದಾನಲ್ಲ ಅಂತ ಹೇಳ್ತಾನವ. ಅದಕ್ಕೋಸ್ಕರ ಅದೆಲ್ಲ ಬೇಡ ಅಂತ ಹೇಳ್ಕೊಂಡು ನಾವಿಬ್ಬರು ಜರಾಸಂಧನ ಎದುರೇ ಹೋಗ್ತೇವೆ. ಅವನು ದರ್ಶನ ಪೂರ್ತಿ ಮಾಡಿಕೊಳ್ಳಿ, ಮತ್ತು ಕಾಡಿಗೆ ಹೋಗಬೇಕಲ್ಲ, ಅವನನ್ನು ಕಳಿಸುವ ಕಾಡಿಗೆ ಅಂತ ಹೇಳ್ಕೊಂಡು ಇಬ್ಬರು ಇಲ್ಲ ಅಂತೇಳಿದ್ರೆ ಹೇಳ್ತಾನೆ, ಓ ಅಡಗೆ ಕೂತಿದ್ದಾನ ಬಲರಾಮ ಅಂತ ಹೇಳ್ತಾನವ. ಅದಕ್ಕೋಸ್ಕರ ನಾವಿಬ್ಬರು ಏನಂತೇಳಿದ್ರೆ ಉತ್ತರ ದ್ವಾರದಲ್ಲಿ ಹೋಗ್ತೇವೆ. 3 ದ್ವಾರ ಸೇನಾಧಿಪತಿ ಮತ್ತೆ ಸೇನೆದ್ದು 3 ಇದು ಮಾಡ್ಕೊಂಡ್ಬಿಟ್ಟು 1 ತುಕಡಿ ನಮ್ಮ ಹತ್ರ ಮತ್ತು 3 ತುಕಡಿ ನಿಮ್ಮ ಹತ್ರ, 4 ದ್ವಾರಗಳಲ್ಲಿ ಈ ರೀತಿ ತ್ರಿಷು ಅಂದರೆ 3 ದ್ವಾರಗಳಲ್ಲಿ ಸಾತ್ಯಕಿ ಮತ್ತು ಸಾತ್ಯಕಿಯ ಸೇನೆ. ಆಮೇಲಿಂದ ಉತ್ತರ ದ್ವಾರದಲ್ಲಿ ಕೃಷ್ಣ ಬಲರಾಮರು ಜರಾಸಂಧನಿಗೆ ತನ್ನ ದರ್ಶನವನ್ನು ಕೊಡಲಿಕ್ಕೋಸ್ಕರ ಉತ್ತರ ದ್ವಾರದಲ್ಲಿ ಹೊರಗೆ ಹೊರಟಿದ್ದಾರೆ. ಸೊ ತ್ರಿಷು ಅಂದರೆ 3 ದ್ವಾರಗಳಲ್ಲಿ ಅಭ್ಯುದೀರ್ಯ ಅಂದರೆ ಉದೀರ್ಯ ಅಂದರೆ ಹೇಳಿ ಅಂತೇಳಿದರೆ ಇಲ್ಲಿ ಕೃಷ್ಣ ಆದೇಶ ಕೊಡುವಂಥದ್ದಲ್ವ, ಆದ್ದರಿಂದ ಅಭ್ಯುದೀರ್ಯ ಆದೇಶ ಕೊಟ್ಟು ಸೇನಾಧಿಪತಿ ನೀನು ಮತ್ತು ಇನ್ನಿಬ್ಬರನ್ನು ಸೆಲೆಕ್ಟ್ ಮಾಡಿಕೊಂಡು 3 ದ್ವಾರವನ್ನು ನೋಡಿಕೊಳ್ಳಿ, 1 ದ್ವಾರ ನಾನು ಮತ್ತು ಬಲರಾಮ ನೋಡಿಕೊಳ್ತೇವೆ ಅಂತ ಅಭ್ಯುದೀರ್ಯ ಆದೇಶ ಕೊಟ್ಟು, ಯಾರಿಗೆ ಕೊಟ್ಟದ್ದು? ಸಾತ್ಯಕಿ ಪುರಸ್ಸರ ಆತ್ಮಸೈನ್ಯಂ. ಸಾತ್ಯಕಿಯೇ ಸೇನಾಧಿಪತಿಯಾಗಿ ಮುಂದಾಳುತ್ವದಲ್ಲಿ ಇರುವಂತಹ ತನ್ನ ಸೇನೆ. ದ್ವಾರೇಶು ತ್ರಿಷು 3 ದ್ವಾರಗಳಲ್ಲಿ ನೀವು ನೋಡಿಕೊಳ್ಳಿ. ಭಗವಾನ್ ಸ್ವಯಂ ಉತ್ತರೇಣ, ಸ್ವಯಂ ಅಂದರೆ ನಾನು, ಸ್ವಯಂ ಭಗವಂತ ಕೃಷ್ಣ ಸ್ವಯಂ, ಉತ್ತರೇಣ ಉತ್ತರ ಬಾಗಿಲಿನಲ್ಲಿ, ರಾಮದ್ವಿತೀಯ ಬಲರಾಮನೊಟ್ಟಿಗೆ, ಉದಗಾತ್ ಹೊರಟಿದ್ದಾರೆ, ಮದಗಾಧಿರಾಜಂ ಯೋದ್ಧುಂ ಅಂದರೆ ಉತ್ತರ ದ್ವಾರದಲ್ಲಿ ಯಾರು ಕಾಯ್ತಾ ಇದ್ದಾನೆ? ಜರಾಸಂಧ ಕಾಯ್ತಾ ಇದ್ದಾನಲ್ವ. ಆದ್ದರಿಂದ ಅವನಲ್ಲಿ ಮಗಧಾಧಿರಾಜಂ, ಮಗಧ ದೇಶದ ಅಧಿರಾಜನಾದ ಯಾರು? ಜರಾಸಂಧ. ಆ ಜರಾಸಂಧ ಒಟ್ಟಿಗೆ ಯೋದ್ಧುಂ ಯುದ್ಧ ಮಾಡಲು, ಯೋದ್ಧುಂ ನೃಪೇಂದ್ರ ಕಟಕೇನ, ಅವನು ಒಬ್ಬನೇ ಬಂದದ್ದ? ಇಲ್ಲ, ನೃಪೇಂದ್ರ ಎಷ್ಟು ಜನ ರಾಜರು, ಕಟಕ ಅಂತೇಳಿದರು, ದೊಡ್ಡ ಸಮೂಹವೇ ಉಂಟು.
ಎಲ್ಲ ರಾಜರುಗಳಿಗೆ ಆದೇಶ ಕೊಟ್ಟು ಅವರು ಮತ್ತು ಅವರ ಸೈನ್ಯ ಎಲ್ಲ ಬಂದು ಈ ಜರಾಸಂಧನ ಸೈನ್ಯದೊಟ್ಟಿಗೆ ಸೇರಿಕೊಂಡಿದೆ. ಆದ್ದರಿಂದ ಬೃಹತ್ ಸೈನ್ಯ ಆಗಿದೆ. 23 ಅಕ್ಷೋಹಿಣಿ ಸೈನ್ಯ ಇರುವಂಥದ್ದು. ಆ ಎಲ್ಲ ರಾಜರುಗಳು ಕೂಡ ಇದ್ದಾರೆ ಒಟ್ಟಿಗೆ, ಜರಾಸಂಧನ ಒಟ್ಟಿಗೆ ಅಂತೇಳಿದರೆ ಆತ್ಮವಿಶ್ವಾಸವನ್ನು ಹೆಚ್ಚಿಸ್ತಾ ಇದ್ದಾರೆ ಜರಾಸಂಧನದ್ದು. ದುಷ್ಟ ರಾಜ ಜರಾಸಂಧ, ಅವನೊಟ್ಟಿಗಿರುವಂಥ ಬಾಕಿ ದುಷ್ಟ ರಾಜರು ಎಲ್ಲ ಒಟ್ಟಾಗಿ ಬಂದಿದ್ದಾರೆ. ನೃಪೇಂದ್ರ ಕಟಕೇನ, ಕಟಕ ಅಂತೇಳಿದರೆ ಇಲ್ದಿದ್ರು ಕಟಕ ಅಂತೇಳಿದರೆ ಏನಂದ್ರು ಕುಕ್ಕುದು ಅಂತ ಅರ್ಥ. ಕುಕ್ಕುದು ಅಥವಾ ಒಕ್ಕುದು ಕಟಕ ಅಂತೇಳಿದರೆ ಈ ರೀತಿ ಯಾವುದು ಏಡಿ ಅದು ಕಟಕ. ಸೊ ಅದಕ್ಕೆ ಹೇಳಿದ್ದಾರೆ ಸಮೂಹ, ಅರ್ಥ ಸಮೂಹ ಅಂತ ಆದರೂ ಕಟಕ ಅಂತೇಳಿದರೆ ಇವೆಲ್ಲ ಒಕ್ಕುವಂಥ ಕೊಕ್ಕುವಂತಹ ಅಂಥದ್ದು ದುಷ್ಟ ಜಾತಿಗಳು ಅಂತ ಆ ಥರ. ಸೊ ನೃಪೇಂದ್ರ ಕಟಕೇನ ಆ ಎಲ್ಲ ರಾಜರ ಸಮೂಹದೊಂದಿಗೆ ಬಂದಿದ್ದಾನೆ. ಯಾರು? ಮಗಧಾಧಿರಾಜ, ಮಗಧ ದೇಶದ ಅಧಿರಾಜನಾದ ಜರಾಸಂಧ. ಯುತಂ ಅಂದರೆ ಒಟ್ಟಿಗೆ ಬಂದಿದ್ದಾನೆ. ಯಾರ ಒಟ್ಟಿಗೆ? ನೃಪೇಂದ್ರ ಕಟಕೇನ. ನೃಪ ಅಂದರೆ ರಾಜ, ನೃಪ ಇಂದ್ರ ಅಂದರೆ ರಾಜಶ್ರೇಷ್ಠರುಗಳು, ಕಟಕ ಅಂದರೆ ಅವರು ಒಬ್ಬರಿಬ್ಬರಲ್ಲ ಭಾಳಷ್ಟು ಜನ ಇದ್ದಾರೆ, ಸಮೂಹ. ಯುತಂ ಅಂದರೆ ಆ ಸಮೂಹದ ಒಟ್ಟಿಗೆ ಬಂದದ್ಯಾರು? ಮಗಧಾಧಿರಾಜಂ. ಆ ಮಗಧಾಧಿರಾಜ ಈ ಎಲ್ಲ ರಾಜರುಗಳು ಅವರ ಸ್ನೇಹಿತರು, ಅವರ ಸೈನ್ಯ ಎಲ್ಲರ ಒಟ್ಟಿಗೆ ಯುದ್ಧ ಮಾಡಲು ಭಗವಂತ ಶ್ರೀಕೃಷ್ಣ ಬಲರಾಮನೊಟ್ಟಿಗೆ ಉತ್ತರ ಬಾಗಿಲಿಂದ ಬಂದರು, ಹೊರಗೆ ಹೊರಟರು. ಉದಗಾತ್ ಅಂತ ಹೇಳಿದರೆ ಹೊರಗೆ ಹೊರಟರು ಅನ್ನುವಂಥದ್ದು. ಈ 20ನೇ ಶ್ಲೋಕಕ್ಕೆ ಏನು ಹೇಳ್ತಾರೆ ಅಂದರೆ, ಭಗವಂತನು ಸರ್ವೋತ್ತಮನು ಸರ್ವೇಶ್ವರನೂ ಆದ ಶ್ರೀಕೃಷ್ಣ ಪರೇಶಃ ಉಳಿದ 3 ದ್ವಾರಗಳಲ್ಲಿ ದ್ವಾರೇಶು ತ್ರಿಷು ಸಾತ್ಯಕಿ ನೇತೃತ್ವದ ತನ್ನ ಸೇನೆಯನ್ನು ತೊಡಗಿಸಿ, ಸಾತ್ಯಕಿ ಪುರಸ್ಸರಂ ಆತ್ಮಸೈನ್ಯಂ. ಉತ್ತರ ದ್ವಾರದ ಮೂಲಕ ಸ್ವಯಂ ಉತ್ತರೇಣ ಬಲರಾಮನೊಂದಿಗೆ ಕೂಡಿ, ರಾಮ ದ್ವಿತೀಯಂ ಅಂದರೆ ರೈಟ್ ಹ್ಯಾಂಡ್ ಯಾರು? ಬಲರಾಮ ಅಂತ, ರಾಮ ದ್ವಿತೀಯ ಅಂತೇಳಿದ್ರೆ ಹಾಗೆ. ಸೊ ಬಲರಾಮನೊಂದಿಗೆ ಕೂಡಿ ರಾಜಶ್ರೇಷ್ಠರ ಸಮೂಹದೊಂದಿಗೆ ಅಂದರೆ ನೃಪೇಂದ್ರ ಕಟಕೇನ ಯುತಂ ಅಂದರೆ ಒಬ್ಬ ಬಂದದಲ್ಲ, ಬಹಳಷ್ಟು ಜನ ರಾಜರುಗಳು ಅವರ ಸೈನ್ಯ ಎಲ್ಲ ಸೇರಿಸಿಕೊಂಡು ಬಂದದ್ದು. ಅಂದರೆ ನೃಪೇಂದ್ರ ಕಟಕ ರಾಜಶ್ರೇಷ್ಠರ ಸಮೂಹದೊಂದಿಗೆ ಯುತಂ ಕೂಡಿ ಬಂದ. ಯಾರು ಬಂದದ್ದು? ಮಗಧಾಧಿರಾಜಂ ಅಂದರೆ ಮಗಧ ದೇಶದ ಅಧಿರಾಜನಾದ ಜರಾಸಂಧ. ಆ ಜರಾಸಂಧನೊಂದಿಗೆ ಕಾದುವುದು ಅಂತೇಳಿದರೆ ಯುದ್ಧ ಮಾಡುವುದು. ಯೋದ್ಧುಂ ಸ್ವತಃ ಹೊರಟ, ಸ್ವಯಂ ಉದಗಾತ್ ಅಂದರೆ ಹೊರಗೆ ಹೊರಟರು. ಜರಾಸಂಧನನ್ನು ಜಯಿಸಲು ಉತ್ತರ ದಿಕ್ಕಿನಲ್ಲಿ ಶ್ರೀಕೃಷ್ಣ ಸಾಗಿದ ಎನ್ನುವ ಮೂಲಕ ಜರಾಸಂಧಾಭಿಮಾನಿಯಾದ ಮಿಥ್ಯಾಜ್ಞಾನವನ್ನು ಗೆಲ್ಲಲು ವಾಸಿಷ್ಠ ಕೃಷ್ಣ ರೂಪದಿಂದ ರಚಿತವಾದ ಉತ್ತರ ಮೀಮಾಂಸೆ ಎನಿಸಿದ ಬ್ರಹ್ಮಸೂತ್ರಗಳ ಅಗತ್ಯವನ್ನು ಸೂಚಿಸಿದ ಎಂಬುದನ್ನು ಅಂತೇಳಿದರೆ, ಅವನಿಗೆ ಶೈವಾಗಮ ಮಾತ್ರ ಓದಿ ಗೊತ್ತಿರುವಂಥದ್ದು, ಬ್ರಹ್ಮಸೂತ್ರವನ್ನು ಓದಿಯೇ ಗೊತ್ತಿಲ್ಲ. ಬ್ರಹ್ಮಸೂತ್ರ ಅಂತೇಳಿದರೆ ಉತ್ತರ ಮೀಮಾಂಸೆ. ಸೊ ಉತ್ತರ ಮೀಮಾಂಸೆ ಅಂತೇಳಿದರೆ ಉತ್ತರ ದ್ವಾರದಲ್ಲಿ ಅಂದರೆ ಸರಿಯಾದ ಮಿಥ್ಯಾಜ್ಞಾನಿ ಆದ ಆ ಇವನಿಗೆ, ಯಾರಿಗೆ? ಮಗಧ ರಾಜ ಜರಾಸಂಧನಿಗೆ ಸರಿಯಾದ ಜ್ಞಾನ ಅಂತೇಳಿದರೆ ಬ್ರಹ್ಮಸೂತ್ರಗಳು ನೀಡುವಂಥ ಜ್ಞಾನ, ಅದು ಸರಿಯಾದ ಜ್ಞಾನ. ಆ ಬ್ರಹ್ಮಸೂತ್ರಗಳಿಗೆ ಇನ್ನೊಂದು ಹೆಸರು ಉತ್ತರ ಮೀಮಾಂಸೆ. ಆ ಉತ್ತರ ಮೀಮಾಂಸೆಯನ್ನು ರೆಪ್ರೆಸೆಂಟ್ ಮಾಡುವಂತಹ ಉತ್ತರ ಬಾಗಿಲಿನಿಂದ ಜರಾಸಂಧನಿಗೆ ದರ್ಶನ ಕೊಡಲಿಕ್ಕೆ ಶ್ರೀಕೃಷ್ಣ ಬಲರಾಮರು ಹೊರಗೆ ಬಂದರು ಅಂತ ಹೇಳುವಲ್ಲಿಗೆ ಇವತ್ತಿನ ಇದನ್ನು ಮುಗೀತು. ಶ್ರೀಕೃಷ್ಣ ಅರ್ಪಣ.